ಎಲ್ಲರಿಗೂ ನಮಸ್ಕಾರ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತು ಎಲ್ಲಿ? ಗುಡಿಸಿಲಲ್ಲಿ ಹಸಿರಲ್ಲಿ ಬಡತಾಯ ಮಡಿಲಲ್ಲಿ ನಸುನಗುವ ಮಗು ಮನಕ್ಕೆ ವಾಸ್ತು ಎಲ್ಲಿ? ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಹರಿಯುವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟೆಯ ಮಾತು ಆಡಬೇಕೇ? ಬೀಸೋ ಗಾಳಿಯ ಅಲೆಗೆ ವಾಸ್ತು ಬೇಕೇ? ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತು ಎಲ್ಲಿ? ಎಂಥದ್ದೇ ഇരുಳನ್ನು ದಾಟಬಹುದು ಹಚ್ಚಿಟ್ಟ ಕಂದಿಲು ಕೈಯಲ್ಲಿದ್ದರೆ. ಹಣೆಬರಹ ಕೈಯಾರೆ ಬರೆಯಬಹುದು. ಎದೆಯಲ್ಲಿ ಅಕ್ಷರವ ಬಿತ್ತಿದರೆ ಗಾಯ ಮಾಯಿಸುವಂಥ ಬಿಸಿಲು ಬಂದಿರುವಾಗ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕೇ? ಹಕ್ಕಿಗೂಡಿನ ಊರಿಗೂ ವಾಸ್ತು ಬೇಕೇ? ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತು ಎಲ್ಲಿ? ಆತ್ಮೀಯವಾದಂಥ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು. ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಂಚಿಕೊಂಡರೆ ಮಾತ್ರ ಸಂತೋಷವು. ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ? ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೇ? ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತು ಎಲ್ಲಿ? ಗುಡಿಸಿಲಲ್ಲಿ ಹಸಿರಲ್ಲಿ ಬಡತಾಯ ಮಡಿಲಲ್ಲಿ ನಸುನಗುವ ಮಗು ಮನಕ್ಕೆ ವಾಸ್ತು ಎಲ್ಲಿ? ಹೇಗಿದೆ ಫ್ರೆಂಡ್ಸ್? ಧನ್ಯವಾದ.